ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿನ್ನೆ ಸೋವಿನಹಳ್ಳಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮ GHPS ಮುದ್ಲಾಪುರ ಹೊಸತಾಂಡ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದು, ಬೆಳಗ್ಗೆ 10 ಗಂಟೆಗೆ ಸರಳವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಕ್ಕಳಿಂದ ಕಲಿಕಾ ಚಟುವಟಿಕೆಗಳನ್ನು ಸ್ಪರ್ಧೆಗೆ ಚಾಲನೆ ನೀಡುವುದರ ಮೂಲಕ ಉದ್ಘಾಟಿಸಲಾಯಿತು. ಮಧ್ಯಾಹ್ನ 12:30ಕ್ಕೆ ವಿಜೇತರಾದಂಥ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಣೆ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಲಾಗಿ, ಈ ಒಂದು ಕಾರ್ಯಕ್ರಮದಲ್ಲಿ BEOರಾದಂಥ ಶ್ರೀಯುತ ಮಹೇಶ್ ಪೂಜಾರ್ ಸರ್ ಅವರು ಹಾಗೆಯೇ ಸಮನ್ವಯ ಅಧಿಕಾರಿಗಳಾದಂಥ ಕೋಟೆಪ್ಪ ಸರ್ ಅವರು ಕೂಡ ಶುಭ ಕೋರಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಶ್ರೀ ಹನುಮಂತಪ್ಪ ಸರ್, ಸಹಾಯಕ ನಿರ್ದೇಶಕರು ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಶ್ರೀಯುತ ರಫೀಕ್ ಅಹಮದ್ ಖವಾಸ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಶ್ರೀಯುತ VB ಜಗದೀಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಹಡಗಲಿ, ಆ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ಶೇಖರ್ ಅವರು, ಹಾಗೆಯೇ ಮುನಿಯನಾಯ್ಕ್ ಸೋವಿನಹಳ್ಳಿ ಭಾಗದ CRPಗಳು, ಹಾಗೆಯೇ ಶ್ರೀ ಗೋಣಿಬಸಪ್ಪ ಶಾಲೆಯ ಮುಖ್ಯ ಗುರುಗಳು ಹಾಗೂ ಇತರ ಎಲ್ಲ ಅತಿಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದನೇ ತರಗತಿಗೆ ಪೋಷಕರ ಮಕ್ಕಳ ಸಹಸಂಬಂಧದ ಬಗ್ಗೆ, ಹಾಗೆಯೇ 2ನೇ ತರಗತಿಗೆ ಕತೆ ಹೇಳುವುದು, 3ನೇ ತರಗತಿಗೆ ಗಟ್ಟಿ ಓದು, 4ನೇ ತರಗತಿಗೆ ಸಂತೋಷದಾಯಕ ಗಣಿತ, ಮೆಮೊರಿ ಪರೀಕ್ಷೆ, 5ನೇ ತರಗತಿಗೆ ರಸಪ್ರಶ್ನೆ, ಆರೋಗ್ಯ ಮತ್ತು ಪೌಷ್ಟಿಕಾಂಶ ಎಲ್ಲ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಈ ರೀತಿ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡು ಸಂತೋಷ ವ್ಯಕ್ತಪಡಿಸಿದರು. ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಕರೆಗೊಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಹನುಮಂತಪ್ಪನವರೇ ಹಾಗೂ ನಮ್ಮ ತಾಲೂಕು ದೈಹಿಕ ಪರಿವೀಕ್ಷಕರು ಶ್ರೀಯುತ ರಫೀಕ್ ಅಹಮದ್ ಖವಾಸ್ ಅವರೇ, ಹಾಗೆಯೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಅವರೇ, ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೆಯೇ ಮುಖ್ಯ ಗುರುಗಳು, ನಂತರದಲ್ಲಿ ಹುಟ್ಟೂರಿನ ಸಂಯೋಜಕರೇ, ನೀವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಮಾತಾಡ್ತೀವಿ. ಮಕ್ಕಳಲ್ಲಿ ಏನು ಸುಪ್ತವಾಗಿ ಅಡಗಿರ್ತಕ್ಕಂಥ ಕಲೆ ಮತ್ತು ಜ್ಞಾನವನ್ನು ಹೊರತರುವಲ್ಲಿ ಶಿಕ್ಷಕರು ಬಹಳಷ್ಟು ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ಮಕ್ಕಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದರೆ, ಎಲ್ಲ ವಿದ್ಯಾರ್ಥಿಗಳು ಓದ್ತಕ್ಕಂಥ ಅಕ್ಷರಗಳ ಕಲ್ಪನೆ ಆಗಿರ್ಬೋದು, ಸಣ್ಣ ಸಣ್ಣ ಪದಗಳನ್ನು ಕಲಿತಕ್ಕಂಥದ್ದಾಗಿರ್ಬೋದು, ಆ ಪದಗಳನ್ನು ಬಳಕೆ ಮಾಡಿಕೊಂಡು ವಾಕ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಪದಗಳಾಗಲಿರ್ಬೋದು ವಾಕ್ಯಗಳಾಗಲಿರ್ಬೋದು ಅವುಗಳನ್ನು ಹೇಳ್ತಕ್ಕಂಥದ್ದು, ಉಚ್ಚಾರವನ್ನು ಹೇಗೆ ಮಾಡಬೇಕು, ಹೇಗೆ ಬರಿಬೇಕು, ಅದರ ಅರ್ಥ ಏನು, ಅವುಗಳನ್ನು ಕಲಿತಕ್ಕಂಥ ಹಂತ ನಿಮ್ಮದಾಗಿದೆ. ಅದರ ಜೊತೆಗೆ ಗಣಿತದಲ್ಲಿ ಬರ್ತಕ್ಕಂತಹ ಮಗ್ಗಿಗಳಾಗಿರ್ಬೋದು, ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಈ ಮೂಲ ಅಂಶಗಳನ್ನು ಕಲಿತಕ್ಕಂಥದ್ದು ಈ ಹಂತದಲ್ಲಿ. ಆ ಅಂಶಗಳು ಬಂದರೆ ಮುಂದೆ ನೀವು ಎಲ್ಲ ಅಂಶಗಳನ್ನು ಸಹಿತ ಯಾವುದೇ ಪುಸ್ತಕ ಇರ್ಬೋದು, ಯಾವುದೇ ಕೋರ್ಸಿಗೆ ಹೋದ್ರೂ ಸಹಿತ ನೀವು ಚೆನ್ನಾಗಿ ಓದಬಹುದು. ಅವೆಲ್ಲವೂ ಓದಲಿಕ್ಕೆ ತಳಹದಿ ಯಾವುದಪ್ಪ ಅಂತ ಹೇಳಿದ್ರೆ, ಭಾಳಷ್ಟು ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ ಇದು. ಅದನ್ನೇ ಹೇಳ್ತಾರೆ, ಶುದ್ಧವಾಗಿ ಓದ್ತಕ್ಕಂಥದ್ದು, ಸ್ಪಷ್ಟವಾಗಿ ಬರೀತಕ್ಕಂಥದ್ದು, ಅಥವಾ ಸ್ಪಷ್ಟವಾಗಿ ಓದ್ತಕ್ಕಂಥದ್ದು, ಶುದ್ಧವಾಗಿ ತಪ್ಪಿಲ್ಲದಂಗೆ ಬರೀತಕ್ಕಂಥದ್ದು. ಇವತ್ತು ಅನೇಕ ವಿದ್ಯಾರ್ಥಿಗಳು ನೋಡ್ತೀವಿ ನಾವು, SLC, PUC, ಡಿಗ್ರಿ ಮಾಡಿರ್ತಾರೆ, ಯಾವುದಾದ್ರೂ ಒಂದು ವಾಕ್ಯವನ್ನು ಬರೀರಿ ಅಂತ ಹೇಳಿದ್ರೆ ತಪ್ಪಾಗಿ ಬರೀತಾರೆ, ಅಕ್ಷರಗಳನ್ನು ತಪ್ಪಾಗಿ ಬರ್ತಾ ಇರ್ತಾರೆ, ಸ್ಪೆಲ್ಲಿಂಗ್ಗಳನ್ನು ತಪ್ಪಾಗಿ ಬರೆದಿರ್ತಾರೆ, ಅದರ ಅರ್ಥಗಳನ್ನು ಸರಿಯಾಗಿ ಹೇಳಕ್ ಬರಲ್ಲ. ಅದಕ್ಕೆ ನಿಮಗೆ ಕಲಿತಕ್ಕಂಥ ಈ ಕಲಿತಕ್ಕಂಥ ಅವಕಾಶ ಇದೆ, ಹಾಗೆ ವಯಸ್ಸು. ಹಾಗಾಗಿ ಶಿಕ್ಷಕರು ಏನು ಹೇಳ್ತಾರೋ ಆ ಎಲ್ಲ ಅಂಶಗಳನ್ನು ನೀವು ಚೆನ್ನಾಗಿ ಕಲಿತು ಮುಂದೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತರ್ರಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ವಂದಿಸಿ ನನ್ನ ಮಾತು. ಹೀಗೆ ಇವತ್ತು ಮಕ್ಕಳು ಕೇವಲ ಕಲಿಕೆಗಾಗಿ 4 ಗೋಡೆಗಳ ಮಧ್ಯೆ ಕುಳಿತು ನಿಗದಿತ ಪಠ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗದೆ ಇವತ್ತು ಪ್ರತಿಭಾ ಕಾರಂಜಿ ಇದೆ, ಕ್ರೀಡಾಕೂಟಗಳಿವೆ, ಈ ರೀತಿ FLN ಸಂಬಂಧಪಟ್ಟಂತಹ
ಕಲಿಕಾ ಹಬ್ಬವು ಕೂಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕಾರಿಯಾಗುವಂಥ ಯೋಜನೆಗಳನ್ನು ಇವತ್ತು ಶಾಲಾ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಆಯೋಜನೆ ಮಾಡೋದ್ರ ಮೂಲಕ ಇವತ್ತು ಶಿಕ್ಷಕರು ಕ್ರಿಯಾಶೀಲರಾಗಿರಬೇಕು, ಜೊತೆಗೆ ಮಕ್ಕಳು ಕೂಡ ತಾವುಗಳು ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕ್ರಿಯಾಶೀಲರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡ್ತಾ ಒಂದು ಕಲಿಕೆ ಅನ್ನುವಂಥದ್ದು ಹಬ್ಬದ ವಾತಾವರಣದ ಮೂಲಕವಾಗಿ ಸಾಗಬೇಕು. ಕಲಿಕೆಯಲ್ಲಿ ನಾವೀನ್ಯವಾದಂತಹ ಬದಲಾವಣೆಗಳನ್ನು ತರಬೇಕು, ಮಕ್ಕಳ ಕಲಿಕೆ ಪ್ರಗತಿಯತ್ತ ಸಾಗಬೇಕೆನ್ನುವ ಉದ್ದೇಶ ಇವತ್ತು ಇಲಾಖೆದಾಗಿದೆ. ಈ ಒಂದು ಇಲಾಖೆಯ ಕಾರ್ಯಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯ ಅಧಿಕಾರಿಗಳು, ಎಲ್ಲ ಕ್ಲಸ್ಟರ್ ಹಂತದ CRPಗಳು, ಬ್ಲಾಕ್ ಲೆವೆಲ್ ಹಂತದ ಎಲ್ಲ BRP ಬ್ಲಾಕ್ ರಿಸೋರ್ಸ್ ಪರ್ಸನ್ಗಳು, ಇವರೆಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಕಲಿಕಾ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ಹಡಗಲಿ ತಾಲೂಕಿನ ಎಲ್ಲ ಕ್ಲಸ್ಟರ್ಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಮಕ್ಕಳು ಇವತ್ತು ಹೊಸ ರೀತಿಯಲ್ಲಿ ಪ್ರಗತಿಯನ್ನು ಕಾಣುವತ್ತ ತಮ್ಮ ಕಲಿಕೆಯನ್ನು ಅಭಿವೃದ್ಧಿಗೊಳಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ತಾವು ಕೂಡ ಕಲಿಕೆಯಲ್ಲಿ ತೊಡಗಿಕೊಂಡು ಈ ಕಲಿಕಾ ಹಬ್ಬವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ಒಂದು ಉತ್ತಮ ರೀತಿಯಾದಂತಹ ಒಂದು ವಾತಾವರಣವನ್ನು, ಅದು ರಸಪ್ರಶ್ನೆ ಪ್ರಬಂಧ ಬರೀತಕ್ಕಂಥದ್ದು, ಶಿಕ್ಷಕರು ಹೇಳುವಂತಹ ಮಾತುಗಳನ್ನು ಕೇಳಿ ಇವತ್ತು ಮಕ್ಕಳು ಏನು ಬದಲಾಗ್ತಾರಲ್ಲ, ಅದು ನಿಜವಾದಂತಹ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿಯಾಗಿ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಜ್ಞಾನಾರ್ಜನವನ್ನು ಕೊಡುವಲ್ಲಿ ಸಹಾಯಕಾರಿ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಅಭಿನಂದನೆಗಳು.